ನೂತನ ಪೊಲೀಸ್ ಆಯುಕ್ತರಿಂದ ಮ್ಯಾರಥಾನ್ ಮೀಟಿಂಗ್. ಡಿಸಿಪಿ ಎಸಿಪಿ ಇನ್ಸ್ಪೆಕ್ಟರ್ಗಳಿಗೆ ಸಭೆಗೆ ಬುಲಾವ್ ನೀಡಿದ್ದಾರೆ ಕಮಿಷನರ್ ಕಚೇರಿಗೆ ನಗರದ ಪೊಲೀಸರು ಆಗಮಿಸಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಹತ್ವದ ಸಭೆ ಇದು. ಕಮಿಷನರ್ ಸೀಮಂತ್ ಕುಮಾರ್, ನೂತನ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರು ಸೀಮಂತ್ ಕುಮಾರ್ ಸಿಂಗ್ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸಭೆ ಇದು. ಬೆಂಗಳೂರಿನ ಡಿಸಿಪಿಗಳು ಎಸಿಪಿಗಳು ಇನ್ಸ್ಪೆಕ್ಟರ್ಗಳಿಗೆಲ್ಲ ಬರೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಮೀಟಿಂಗ್ ಈಗ ಆರಂಭ ಆಗಿದೆ. ಸೀಮಂತ್ ಕುಮಾರ್ ಸಿಂಗ್ ಬೆಂಗಳೂರಿನ ನಗರ ಪೊಲೀಸ್ ಆಯುಕ್ತರು, ನೂತನ ನಗರ ಪೊಲೀಸ್ ಆಯುಕ್ತರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಮೀಟಿಂಗ್ ಇದು. ಈ ಮೀಟಿಂಗ್ಗೆ ಎಲ್ಲ ಹಿರಿಯ ಪೊಲೀಸ್ ಅಧಿಕಾರಿಗಳು, ಐಪಿಎಸ್ ಅಧಿಕಾರಿಗಳು ಹಾಗೆ ಹಿರಿಯ ಅಧಿಕಾರಿಗಳೆಲ್ಲರೂ ಕೂಡ ಆಗಮಿಸಿದ್ದಾರೆ. ಕಾಲ್ತುಳಿತ ಪ್ರಕರಣ ಆದ ನಂತರ ನಗರ ಪೊಲೀಸ್ ಆಯುಕ್ತರನ್ನ ಅಮಾನತುಗೊಳಿಸುತ್ತಾರೆ. ಅದಾದ ನಂತರ ಈಗ ನೂತನ ನಗರ ಪೊಲೀಸ್ ಆಯುಕ್ತರ ಮೊದಲ ಮೀಟಿಂಗ್ ಇದು. ಈ ಮೀಟಿಂಗ್ ನಲ್ಲಿ ಎಲ್ಲ ಎಸಿಪಿ ಡಿಸಿಪಿಗಳು ಭಾಗಿಯಾಗಿದ್ದಾರೆ. ಹೆಚ್ಚಿನ ಮಾಹಿತಿಯೊಂದಿಗೆ ಈಗ ಅರವಿಂದ್ ನೇರ ಸಂಪರ್ಕದಲ್ಲಿದ್ದಾರೆ. ಅರವಿಂದ, ಮೀಟಿಂಗ್ ಎಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ? ಯಾವ ವಿಚಾರದ ಬಗ್ಗೆ ಈಗ ಈ ಮೀಟಿಂಗ್ ನಲ್ಲಿ ಚರ್ಚೆ ಆಗುತ್ತೆ? ಸದ್ಯಕ್ಕೆ ಯಾರ್ಯಾರು ಇದ್ದಾರೆ ಈ ಮೀಟಿಂಗ್ ನಲ್ಲಿ ಅರವಿಂದ್? ಖಂಡಿತ ರಂಜಿತ್, ನಿಜಕ್ಕೂ ಈ ಒಂದು ಕಾಲ್ತುಳಿತ ಪ್ರಕರಣ ಏನು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನ ಎದುರುಗಡೆ ಆಯಿತು, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡೀ ನಗರ ಪೊಲೀಸ್ನ ಎಲ್ಲಾ ಸಿಬ್ಬಂದಿಗಳು, ಅಂದ್ರೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಪೊಲೀಸ್ ಇನ್ಸ್ಪೆಕ್ಟರ್ ಸೇರಿದಂತೆ ಎಸಿಪಿ ಡಿಸಿಪಿಗಳು ಎಲ್ಲರನ್ನೂ ಕೂಡ ಕರೆಸಿ ಮ್ಯಾರಥಾನ್ ಮೀಟಿಂಗ್ ನ ಮಾಡ್ತಾ ಇರುವಂತದ್ದು. ಸೀಮಂತ್ ಕುಮಾರ್ ಕಮಿಷನರ್ ಅವರು ಈಗ ಒಂದು ಮೀಟಿಂಗ್ ನ ತೆಗೆದುಕೊಳ್ತಾ ಇರುವಂತದ್ದು. ಮುಖ್ಯವಾಗಿ ಸೀರಿಯಲ್ ಈ ಒಂದು ಕ್ರೈಮ್ಗಳಾಗಿರಬಹುದು, ಮಾದಕ ವಸ್ತುಗಳ ಒಂದು ಸಾಗಾಟ ಆಗಿರಬಹುದು, ಅದರ ಜೊತೆಗೆ ಈ ಒಂದು ಸೀರಿಯಸ್ ಆಗಿ ಈ ಒಂದು ಸರ್ಕಾರದ ಮುಖ್ಯ ಕಾರ್ಯಕ್ರಮಗಳಲ್ಲಿ, ಅಂದ್ರೆ ಮುಖ್ಯವಾಗಿ ಮೊನ್ನೆ ನಡೆದಂತಹ ಈ ಕಾಲ್ತುಳಿತ ಪ್ರಕರಣ ಏನಿತ್ತು, ಇಲ್ಲಿ ಎಲ್ಲಿ ಭದ್ರತಾ ವೈಫಲ್ಯ ಆಯಿತು ಅನ್ನೋದ್ರ ಬಗ್ಗೆ ಈಗ ಒಂದು ಸ್ಟ್ರಿಕ್ಟ್ ಆಗಿ ಮೀಟಿಂಗ್ ನ ಮಾಡ್ತಾ ಇರುವಂತದ್ದು. ಅದರ ಜೊತೆಗೆ ಇನ್ನು ಮುಂದೆ, ಅಂದ್ರೆ ಇಷ್ಟು ದಿನ ನಡೆದಿದ್ದು ಬೇರೆ, ಇನ್ನು ಮುಂದೆ ಯಾವ ರೀತಿಯಾಗಿ ಕ್ರಮಗಳನ್ನ ಕೈಗೊಳ್ಳಬೇಕು, ಯಾವ ರೀತಿಯಾಗಿ ಈ ಒಂದು ಕ್ರೈಮ್ಗಳನ್ನ ತಡೆಗಟ್ಟುವಲ್ಲಿ ಯಾವ ರೀತಿಯಾಗಿ ಕೆಲಸ ಮಾಡಬೇಕು ಪೊಲೀಸರು, ಆ ಒಂದು ಕೆಲಸಕ್ಕಾಗಿ ಈಗಾಗಲೇ ಟ್ರಾಫಿಕ್ ಹಾಗೂ ಲಾ ಅಂಡ್ ಆರ್ಡರ್ ಎರಡೂ ವಿಭಾಗದ ಪೊಲೀಸರನ್ನ ಕರೆಸಿರುವಂತದ್ದು. ಹಿರಿಯ ಅಧಿಕಾರಿಗಳ ಜೊತೆಗೆ ಕಮಿಷನರ್ ಅವರು ಸಭೆಯನ್ನ ಮಾಡ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಮೀಟಿಂಗ್ ಕೂಡ ಮುಗಿಯುತ್ತೆ. ಮೀಟಿಂಗ್ ಮುಗಿದಾದ ನಂತರ ಯಾವ ರೀತಿಯಾದಂತಹ ಕ್ರಮಗಳನ್ನ ತೆಗೆದುಕೊಳ್ಳಬೇಕು, ಜೊತೆಗೆ ತನಿಖೆ ಯಾವ ರೀತಿಯಾದಂತಹ ಹಂತದಲ್ಲಿ ಇತ್ತು, ಜೊತೆಗೆ ಈ ಒಂದು ಕಾಲ್ತುಳಿತ ಪ್ರಕರಣ ಆದ ನಂತರ ಯಾರಾದ್ರೂ ದೂರು ಕೊಡೋಕೆ ಬಂದಾಗ ಕಬ್ಬನ್ ಪಾರ್ಕ್ ಠಾಣೆಯಲ್ಲಿ ಯಾವ ರೀತಿಯಾದಂತಹ ಕ್ರಮಗಳನ್ನ ತೆಗೆದುಕೊಂಡ್ರು, ಆ ಹಿಂದೆ ಏನ್ ನಡೆದಿತ್ತು ಗೊತ್ತಿಲ್ಲ. ಇನ್ನು ಮುಂದೆ ಯಾರಾದ್ರೂ ದೂರು ಕೊಡೋದಕ್ಕೆ ಬಂದ್ರೆ ಅದನ್ನ ಯಾವ ರೀತಿಯಾಗಿ ತೆಗೆದುಕೊಳ್ಬೇಕು, ಯಾವ ರೀತಿಯಾಗಿ ಕಾನೂನು ಪ್ರಕಾರ ಕರ್ತವ್ಯವನ್ನ ನಿರ್ವಹಿಸಬೇಕು, ಇನ್ನು ಮುಂದೆ ಕಂಪ್ಲೀಟ್ ಆಗಿ ಒಂದು ಕಠಿಣ ನಿಯಮಗಳನ್ನ ತರಲಾಗುತ್ತೆ. ಆ ಬಗೆಗೆ ಯಾವ ರೀತಿಯಾಗಿ ಕೆಲಸ ಮಾಡಬೇಕು ಅನ್ನುವಂತಹ ಗೈಡ್ ಲೈನ್ಸ್ ನ ಹೊರಡಿಸಿ ಎಂಟೈರ್, ಅಂದ್ರೆ ಡಿವಿಷನ್ ವೈಸ್ ಸೌತ್, ನಾರ್ತ್, ಈಸ್ಟ್, ವೆಸ್ಟ್ ಸೇರಿದಂತೆ, ವೈಟ್ ಫೀಲ್ಡ್ ಸೇರಿದಂತೆ ಎಲ್ಲಾ ಡಿಸಿಪಿಗಳು ಕೂಡ ಅಧಿಸೂಚನೆಯನ್ನು ಹೊರಡಿಸಲು ಈಗಾಗಲೇ ಮೀಟಿಂಗ್ ನ ಕರೆದಿರುವಂತದ್ದು. ರಂಜಿತ್. ಓಕೆ ಅರವಿಂದ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಯಾಗಿ. ಅರವಿಂದ್, ನೂತನ ಪೊಲೀಸ್ ಆಯುಕ್ತರಿಂದ ಮ್ಯಾರಥಾನ್ ಮೀಟಿಂಗ್. ಡಿಸಿಪಿ ಎಸಿಪಿ ಇನ್ಸ್ಪೆಕ್ಟರ್ಗಳಿಗೆ ಸಭೆಗೆ ಬುಲಾವ್ ನೀಡಿದ್ದಾರೆ ಕಮಿಷನರ್ ಕಚೇರಿಗೆ ನಗರದ ಪೊಲೀಸರು ಆಗಮಿಸಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಹತ್ವದ ಸಭೆ ಇದು. ಕಮಿಷನರ್ ಸೀಮಂತ್ ಕುಮಾರ್, ನೂತನ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರು ಸೀಮಂತ್ ಕುಮಾರ್ ಸಿಂಗ್ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸಭೆ ಇದು. ಬೆಂಗಳೂರಿನ ಡಿಸಿಪಿಗಳು ಎಸಿಪಿಗಳು ಇನ್ಸ್ಪೆಕ್ಟರ್ಗಳಿಗೆಲ್ಲ ಬರೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಮೀಟಿಂಗ್ ಈಗ ಆರಂಭ ಆಗಿದೆ. ಸೀಮಂತ್ ಕುಮಾರ್ ಸಿಂಗ್ ಬೆಂಗಳೂರಿನ ನಗರ ಪೊಲೀಸ್ ಆಯುಕ್ತರು, ನೂತನ ನಗರ ಪೊಲೀಸ್ ಆಯುಕ್ತರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಮೀಟಿಂಗ್ ಇದು. ಈ ಮೀಟಿಂಗ್ಗೆ ಎಲ್ಲ ಹಿರಿಯ ಪೊಲೀಸ್ ಅಧಿಕಾರಿಗಳು, ಐಪಿಎಸ್ ಅಧಿಕಾರಿಗಳು ಹಾಗೆ ಹಿರಿಯ ಅಧಿಕಾರಿಗಳೆಲ್ಲರೂ ಕೂಡ ಆಗಮಿಸಿದ್ದಾರೆ. ಕಾಲ್ತುಳಿತ ಪ್ರಕರಣ ಆದ ನಂತರ ನಗರ ಪೊಲೀಸ್ ಆಯುಕ್ತರನ್ನ ಅಮಾನತುಗೊಳಿಸುತ್ತಾರೆ. ಅದಾದ ನಂತರ ಈಗ ನೂತನ ನಗರ ಪೊಲೀಸ್ ಆಯುಕ್ತರ ಮೊದಲ ಮೀಟಿಂಗ್ ಇದು. ಈ ಮೀಟಿಂಗ್ ನಲ್ಲಿ ಎಲ್ಲ ಎಸಿಪಿ ಡಿಸಿಪಿಗಳು ಭಾಗಿಯಾಗಿದ್ದಾರೆ. ಹೆಚ್ಚಿನ ಮಾಹಿತಿಯೊಂದಿಗೆ ಈಗ ಅರವಿಂದ್ ನೇರ ಸಂಪರ್ಕದಲ್ಲಿದ್ದಾರೆ. ಅರವಿಂದ, ಮೀಟಿಂಗ್ ಎಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ? ಯಾವ ವಿಚಾರದ ಬಗ್ಗೆ ಈಗ ಈ ಮೀಟಿಂಗ್ ನಲ್ಲಿ ಚರ್ಚೆ ಆಗುತ್ತೆ? ಸದ್ಯಕ್ಕೆ ಯಾರ್ಯಾರು ಇದ್ದಾರೆ ಈ ಮೀಟಿಂಗ್ ನಲ್ಲಿ ಅರವಿಂದ್? ಖಂಡಿತ ರಂಜಿತ್, ನಿಜಕ್ಕೂ ಈ ಒಂದು ಕಾಲ್ತುಳಿತ ಪ್ರಕರಣ ಏನು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನ ಎದುರುಗಡೆ ಆಯಿತು, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡೀ ನಗರ ಪೊಲೀಸ್ನ ಎಲ್ಲಾ ಸಿಬ್ಬಂದಿಗಳು, ಅಂದ್ರೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಪೊಲೀಸ್ ಇನ್ಸ್ಪೆಕ್ಟರ್ ಸೇರಿದಂತೆ ಎಸಿಪಿ ಡಿಸಿಪಿಗಳು ಎಲ್ಲರನ್ನೂ ಕೂಡ ಕರೆಸಿ ಮ್ಯಾರಥಾನ್ ಮೀಟಿಂಗ್ ನ ಮಾಡ್ತಾ ಇರುವಂತದ್ದು. ಸೀಮಂತ್ ಕುಮಾರ್ ಕಮಿಷನರ್ ಅವರು ಈಗ ಒಂದು ಮೀಟಿಂಗ್ ನ ತೆಗೆದುಕೊಳ್ತಾ ಇರುವಂತದ್ದು. ಮುಖ್ಯವಾಗಿ ಸೀರಿಯಲ್ ಈ ಒಂದು ಕ್ರೈಮ್ಗಳಾಗಿರಬಹುದು, ಮಾದಕ ವಸ್ತುಗಳ ಒಂದು ಸಾಗಾಟ ಆಗಿರಬಹುದು, ಅದರ ಜೊತೆಗೆ ಈ ಒಂದು ಸೀರಿಯಸ್ ಆಗಿ
ಮುಖ್ಯವಾಗಿ ಈ ಒಂದು ಸರ್ಕಾರದ ಮುಖ್ಯ ಕಾರ್ಯಕ್ರಮಗಳಲ್ಲಿ ಅಂದ್ರೆ ಮುಖ್ಯವಾಗಿ ಮೊನ್ನೆ ನಡೆದಂತಹ ಈ ಕಾಲ್ತುಳಿತ ಪ್ರಕರಣ ಏನಿತ್ತು ಇಲ್ಲಿ ಎಲ್ಲಿ ಭದ್ರತಾ ವೈಫಲ್ಯ ಆಯಿತು ಅನ್ನೋದ್ರ ಬಗ್ಗೆ ಈಗ ಒಂದು ಸ್ಟ್ರಿಕ್ಟ್ ಆಗಿ ಮೀಟಿಂಗ್ ನ ಮಾಡ್ತಾ ಇರುವಂತದ್ದು. ಅದರ ಜೊತೆಗೆ ಇನ್ನು ಮುಂದೆ ಅಂದ್ರೆ ಇಷ್ಟು ದಿನ ನಡೆದಿದ್ದು ಬೇರೆ, ಇನ್ನು ಮುಂದೆ ಯಾವ ರೀತಿಯಾಗಿ ಕ್ರಮಗಳನ್ನ ಕೈಗೊಳ್ಳಬೇಕು, ಯಾವ ರೀತಿಯಾಗಿ ಈ ಒಂದು ಕ್ರೈಮ್ ಗಳನ್ನ ತಡೆಗಟ್ಟುವಲ್ಲಿ ಯಾವ ರೀತಿಯಾಗಿ ಕೆಲಸ ಮಾಡಬೇಕು ಪೊಲೀಸರು, ಆ ಒಂದು ಕೆಲಸಕ್ಕಾಗಿ ಈಗಾಗಲೇ ಟ್ರಾಫಿಕ್ ಹಾಗೂ ಲಾ ಅಂಡ್ ಆರ್ಡರ್ ಎರಡೂ ವಿಭಾಗದ ಪೊಲೀಸರನ್ನ ಕರೆಸಿರುವಂತದ್ದು. ಹಿರಿಯ ಅಧಿಕಾರಿಗಳ ಜೊತೆಗೆ ಕಮಿಷನರ್ ಅವರು ಸಭೆಯನ್ನ ಮಾಡ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಮೀಟಿಂಗ್ ಕೂಡ ಮುಗಿಯುತ್ತೆ. ಮೀಟಿಂಗ್ ಮುಗಿದಾದ ನಂತರ ಯಾವ ರೀತಿಯಾದಂತಹ ಕ್ರಮಗಳನ್ನ ತೆಗೆದುಕೊಳ್ಳಬೇಕು, ಜೊತೆಗೆ ತನಿಖೆ ಯಾವ ರೀತಿಯಾದಂತಹ ಹಂತದಲ್ಲಿ ಇತ್ತು, ಜೊತೆಗೆ ಈ ಒಂದು ಕಾಲ್ತುಳಿತ ಪ್ರಕರಣ ಆದ ನಂತರ ಯಾರಾದ್ರೂ ದೂರು ಕೊಡೋಕೆ ಬಂದಾಗ ಕಬ್ಬನ್ ಪಾರ್ಕ್ ಠಾಣೆಯಲ್ಲಿ ಯಾವ ರೀತಿಯಾದಂತಹ ಕ್ರಮಗಳನ್ನ ತೆಗೆದುಕೊಂಡ್ರು, ಆ ಹಿಂದೆ ಏನ್ ನಡೆದಿತ್ತು ಗೊತ್ತಿಲ್ಲ. ಇನ್ನು ಮುಂದೆ ಯಾರಾದ್ರೂ ದೂರು ಕೊಡೋದಕ್ಕೆ ಬಂದ್ರೆ ಅದನ್ನ ಯಾವ ರೀತಿಯಾಗಿ ತೆಗೆದುಕೊಳ್ಬೇಕು, ಯಾವ ರೀತಿಯಾಗಿ ಕಾನೂನು ಪ್ರಕಾರ ಕರ್ತವ್ಯವನ್ನ ನಿರ್ವಹಿಸಬೇಕು, ಇನ್ನು ಮುಂದೆ ಕಂಪ್ಲೀಟ್ ಆಗಿ ಒಂದು ಕಠಿಣ ನಿಯಮಗಳನ್ನ ತರಲಾಗುತ್ತೆ. ಆ ಬಗೆಗೆ ಯಾವ ರೀತಿಯಾಗಿ ಕೆಲಸ ಮಾಡಬೇಕು ಅನ್ನುವಂತಹ ಗೈಡ್ ಲೈನ್ಸ್ ನ ಹೊರಡಿಸಿ ಎಂಟೈರ್ ಅಂದ್ರೆ ಡಿವಿಷನ್ ವೈಸ್ ಸೌತ್, ನಾರ್ತ್, ಈಸ್ಟ್, ವೆಸ್ಟ್ ಸೇರಿದಂತೆ ವೈಟ್ ಫೀಲ್ಡ್ ಸೇರಿದಂತೆ ಎಲ್ಲಾ ಡಿಸಿಪಿಗಳು ಕೂಡ ಅಧಿಸೂಚನೆಯನ್ನು ಹೊರಡಿಸಲು ಈಗಾಗಲೇ ಮೀಟಿಂಗ್ ನ ಕರೆದಿರುವಂತದ್ದು. ರಂಜಿತ್. ಓಕೆ ಅರವಿಂದ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಅರವಿಂದ್, ನೂತನ ಪೊಲೀಸ್ ಆಯುಕ್ತರಿಂದ ಮ್ಯಾರಥಾನ್ ಮೀಟಿಂಗ್, ಡಿಸಿಪಿ, ಎಸಿಪಿ ಇನ್ಸ್ಪೆಕ್ಟರ್ಗಳಿಗೆ ಸಭೆಗೆ ಬುಲಾವ್ ನೀಡಿದ್ದಾರೆ ಕಮಿಷನರ್. ಕಮಿಷನರ್ ಕಚೇರಿಗೆ ನಗರದ ಪೊಲೀಸರು ಆಗಮಿಸಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಹತ್ವದ ಸಭೆ ಇದು. ಕಮಿಷನರ್ ಸೀಮಂತ್ ಕುಮಾರ್, ನೂತನ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರು ಸೀಮಂತ್ ಕುಮಾರ್ ಸಿಂಗ್ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸಭೆ ಇದು. ಬೆಂಗಳೂರಿನ ಡಿಸಿಪಿಗಳು, ಎಸಿಪಿಗಳು, ಇನ್ಸ್ಪೆಕ್ಟರ್ಗಳಿಗೆಲ್ಲ ಬರೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಮೀಟಿಂಗ್ ಈಗ ಆರಂಭ ಆಗಿದೆ. ಸೀಮಂತ್ ಕುಮಾರ್ ಸಿಂಗ್ ಬೆಂಗಳೂರಿನ ನಗರ ಪೊಲೀಸ್ ಆಯುಕ್ತರು, ನೂತನ ನಗರ ಪೊಲೀಸ್ ಆಯುಕ್ತರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಮೀಟಿಂಗ್ ಇದು. ಈ ಮೀಟಿಂಗ್ಗೆ ಎಲ್ಲ ಹಿರಿಯ ಪೊಲೀಸ್ ಅಧಿಕಾರಿಗಳು, ಐಪಿಎಸ್ ಅಧಿಕಾರಿಗಳು ಹಾಗೆ ಹಿರಿಯ ಅಧಿಕಾರಿಗಳೆಲ್ಲರೂ ಕೂಡ ಆಗಮಿಸಿದ್ದಾರೆ. ಕಾಲ್ತುಳಿತ ಪ್ರಕರಣ ಆದ ನಂತರ ನಗರ ಪೊಲೀಸ್ ಆಯುಕ್ತರನ್ನ ಅಮಾನತುಗೊಳಿಸ್ತಾರೆ. ಅದಾದ ನಂತರ ಈಗ ನೂತನ ನಗರ ಪೊಲೀಸ್ ಆಯುಕ್ತರ ಮೊದಲ ಮೀಟಿಂಗ್ ಇದು. ಈ ಮೀಟಿಂಗ್ ನಲ್ಲಿ ಎಲ್ಲ ಎಸಿಪಿ, ಡಿಸಿಪಿಗಳು ಭಾಗಿಯಾಗಿದ್ದಾರೆ. ಹೆಚ್ಚಿನ ಮಾಹಿತಿಯೊಂದಿಗೆ ಈಗ ಅರವಿಂದ್ ನೇರ ಸಂಪರ್ಕದಲ್ಲಿದ್ದಾರೆ. ಅರವಿಂದ್, ಮೀಟಿಂಗ್ ಎಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ, ಯಾವ ವಿಚಾರದ ಬಗ್ಗೆ ಈಗ ಈ ಮೀಟಿಂಗ್ ನಲ್ಲಿ ಚರ್ಚೆ ಆಗುತ್ತೆ, ಸದ್ಯಕ್ಕೆ ಯಾರ್ಯಾರು ಇದ್ದಾರೆ ಈ ಮೀಟಿಂಗ್ ನಲ್ಲಿ ಅರವಿಂದ್? ಖಂಡಿತ ರಂಜಿತ್, ನಿಜಕ್ಕೂ ಈ ಒಂದು ಕಾಲ್ತುಳಿತ ಪ್ರಕರಣ ಏನು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನ ಎದುರುಗಡೆ ಆಯಿತು, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡೀ ನಗರ ಪೊಲೀಸ್ನ ಎಲ್ಲಾ ಸಿಬ್ಬಂದಿಗಳು ಅಂದ್ರೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಪೊಲೀಸ್ ಇನ್ಸ್ಪೆಕ್ಟರ್ ಸೇರಿದಂತೆ ಎಸಿಪಿ, ಡಿಸಿಪಿಗಳು ಎಲ್ಲರನ್ನೂ ಕೂಡ ಕರೆಸಿ ಮ್ಯಾರಥಾನ್ ಮೀಟಿಂಗ್ ನ ಮಾಡ್ತಾ ಇರುವಂತದ್ದು. ಸೀಮಂತ್ ಕುಮಾರ್ ಕಮಿಷನರ್ ಅವರು ಈಗ ಒಂದು ಮೀಟಿಂಗ್ ನ ತೆಗೆದುಕೊಳ್ತಾ ಇರುವಂತದ್ದು. ಮುಖ್ಯವಾಗಿ ಸೀರಿಯಲ್ ಈ ಒಂದು ಕ್ರೈಮ್ಗಳಾಗಿರಬಹುದು, ಮಾದಕ ವಸ್ತುಗಳ ಒಂದು ಸಾಗಾಟ ಆಗಿರಬಹುದು, ಅದರ ಜೊತೆಗೆ ಈ ಒಂದು ಸೀರಿಯಸ್ ಆಗಿ ಈ ಒಂದು ಸರ್ಕಾರದ ಮುಖ್ಯ ಕಾರ್ಯಕ್ರಮಗಳಲ್ಲಿ ಅಂದ್ರೆ ಮುಖ್ಯವಾಗಿ ಮೊನ್ನೆ ನಡೆದಂತಹ ಈ ಕಾಲ್ತುಳಿತ ಪ್ರಕರಣ ಏನಿತ್ತು ಇಲ್ಲಿ ಎಲ್ಲಿ ಭದ್ರತಾ ವೈಫಲ್ಯ ಆಯಿತು ಅನ್ನೋದ್ರ ಬಗ್ಗೆ ಈಗ ಒಂದು ಸ್ಟ್ರಿಕ್ಟ್ ಆಗಿ ಮೀಟಿಂಗ್ ನ ಮಾಡ್ತಾ ಇರುವಂತದ್ದು. ಅದರ ಜೊತೆಗೆ ಇನ್ನು ಮುಂದೆ ಅಂದ್ರೆ ಇಷ್ಟು ದಿನ ನಡೆದಿದ್ದು ಬೇರೆ, ಇನ್ನು ಮುಂದೆ ಯಾವ ರೀತಿಯಾಗಿ ಕ್ರಮಗಳನ್ನ ಕೈಗೊಳ್ಳಬೇಕು, ಯಾವ ರೀತಿಯಾಗಿ ಈ ಒಂದು ಕ್ರೈಮ್ ಗಳನ್ನ ತಡೆಗಟ್ಟುವಲ್ಲಿ ಯಾವ ರೀತಿಯಾಗಿ ಕೆಲಸ ಮಾಡಬೇಕು ಪೊಲೀಸರು, ಆ ಒಂದು ಕೆಲಸಕ್ಕಾಗಿ ಈಗಾಗಲೇ ಟ್ರಾಫಿಕ್ ಹಾಗೂ ಲಾ ಅಂಡ್ ಆರ್ಡರ್ ಎರಡೂ ವಿಭಾಗದ ಪೊಲೀಸರನ್ನ ಕರೆಸಿರುವಂತದ್ದು. ಹಿರಿಯ ಅಧಿಕಾರಿಗಳ ಜೊತೆಗೆ ಕಮಿಷನರ್ ಅವರು ಸಭೆಯನ್ನ ಮಾಡ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಮೀಟಿಂಗ್ ಕೂಡ ಮುಗಿಯುತ್ತೆ. ಮೀಟಿಂಗ್ ಮುಗಿದಾದ ನಂತರ ಯಾವ ರೀತಿಯಾದಂತಹ ಕ್ರಮಗಳನ್ನ ತೆಗೆದುಕೊಳ್ಳಬೇಕು, ಜೊತೆಗೆ ತನಿಖೆ ಯಾವ ರೀತಿಯಾದಂತಹ ಹಂತದಲ್ಲಿ ಇತ್ತು, ಜೊತೆಗೆ ಈ ಒಂದು ಕಾಲ್ತುಳಿತ ಪ್ರಕರಣ ಆದ ನಂತರ ಯಾರಾದ್ರೂ ದೂರು ಕೊಡೋಕೆ ಬಂದಾಗ ಕಬ್ಬನ್ ಪಾರ್ಕ್ ಠಾಣೆಯಲ್ಲಿ ಯಾವ ರೀತಿಯಾದಂತಹ ಕ್ರಮಗಳನ್ನ ತೆಗೆದುಕೊಂಡ್ರು, ಆ ಹಿಂದೆ ಏನ್ ನಡೆದಿತ್ತು ಗೊತ್ತಿಲ್ಲ. ಇನ್ನು ಮುಂದೆ ಯಾರಾದ್ರೂ ದೂರು ಕೊಡೋದಕ್ಕೆ ಬಂದ್ರೆ ಅದನ್ನ ಯಾವ ರೀತಿಯಾಗಿ ತೆಗೆದುಕೊಳ್ಬೇಕು, ಯಾವ ರೀತಿಯಾಗಿ ಕಾನೂನು ಪ್ರಕಾರ ಕರ್ತವ್ಯವನ್ನ ನಿರ್ವಹಿಸಬೇಕು, ಇನ್ನು ಮುಂದೆ ಕಂಪ್ಲೀಟ್ ಆಗಿ ಒಂದು ಕಠಿಣ ನಿಯಮಗಳನ್ನ ತರಲಾಗುತ್ತೆ. ಆ ಬಗೆಗೆ ಯಾವ ರೀತಿಯಾಗಿ ಕೆಲಸ ಮಾಡಬೇಕು ಅನ್ನುವಂತಹ ಗೈಡ್ ಲೈನ್ಸ್ ನ ಹೊರಡಿಸಿ ಎಂಟೈರ್ ಅಂದ್ರೆ ಡಿವಿಷನ್ ವೈಸ್ ಸೌತ್, ನಾರ್ತ್, ಈಸ್ಟ್, ವೆಸ್ಟ್ ಸೇರಿದಂತೆ ವೈಟ್ ಫೀಲ್ಡ್ ಸೇರಿದಂತೆ ಎಲ್ಲಾ ಡಿಸಿಪಿಗಳು ಕೂಡ ಅಧಿಸೂಚನೆಯನ್ನು ಹೊರಡಿಸಲು ಈಗಾಗಲೇ ಮೀಟಿಂಗ್ ನ ಕರೆದಿರುವಂತದ್ದು. ರಂಜಿತ್. ಓಕೆ ಅರವಿಂದ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಅರವಿಂದ್, ನೂತನ ಪೊಲೀಸ್ ಆಯುಕ್ತರಿಂದ ಮ್ಯಾರಥಾನ್ ಮೀಟಿಂಗ್, ಡಿಸಿಪಿ, ಎಸಿಪಿ ಇನ್ಸ್ಪೆಕ್ಟರ್ಗಳಿಗೆ ಸಭೆಗೆ ಬುಲಾವ್ ನೀಡಿದ್ದಾರೆ ಕಮಿಷನರ್. ಕಮಿಷನರ್ ಕಚೇರಿಗೆ ನಗರದ ಪೊಲೀಸರು ಆಗಮಿಸಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಹತ್ವದ ಸಭೆ ಇದು. ಕಮಿಷನರ್ ಸೀಮಂತ್ ಕುಮಾರ್, ನೂತನ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರು ಸೀಮಂತ್ ಕುಮಾರ್ ಸಿಂಗ್ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸಭೆ ಇದು. ಬೆಂಗಳೂರಿನ ಡಿಸಿಪಿಗಳು, ಎಸಿಪಿಗಳು, ಇನ್ಸ್ಪೆಕ್ಟರ್ಗಳಿಗೆಲ್ಲ ಬರೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಮೀಟಿಂಗ್ ಈಗ ಆರಂಭ ಆಗಿದೆ. ಸೀಮಂತ್ ಕುಮಾರ್ ಸಿಂಗ್ ಬೆಂಗಳೂರಿನ ನಗರ ಪೊಲೀಸ್ ಆಯುಕ್ತರು, ನೂತನ ನಗರ ಪೊಲೀಸ್ ಆಯುಕ್ತರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಮೀಟಿಂಗ್ ಇದು. ಈ ಮೀಟಿಂಗ್ಗೆ ಎಲ್ಲ ಹಿರಿಯ ಪೊಲೀಸ್ ಅಧಿಕಾರಿಗಳು, ಐಪಿಎಸ್ ಅಧಿಕಾರಿಗಳು ಹಾಗೆ ಹಿರಿಯ ಅಧಿಕಾರಿಗಳೆಲ್ಲರೂ ಕೂಡ ಆಗಮಿಸಿದ್ದಾರೆ.
ಕಾಲ್ತುಳಿತ ಪ್ರಕರಣ ಆದ ನಂತರ ನಗರ ಪೊಲೀಸ್ ಆಯುಕ್ತರನ್ನ ಅಮಾನತುಗೊಳಿಸ್ತಾರೆ. ಅದಾದ ನಂತರ ಈಗ ನೂತನ ನಗರ ಪೊಲೀಸ್ ಆಯುಕ್ತರ ಮೊದಲ ಮೀಟಿಂಗ್ ಇದು. ಈ ಮೀಟಿಂಗ್ ನಲ್ಲಿ ಎಲ್ಲ ಎಸಿಪಿ ಡಿಸಿಪಿಗಳು ಭಾಗಿಯಾಗಿದ್ದಾರೆ. ಹೆಚ್ಚಿನ ಮಾಹಿತಿಯೊಂದಿಗೆ ಈಗ ಅರವಿಂದ್ ನೇರ ಸಂಪರ್ಕದಲ್ಲಿದ್ದಾರೆ. ಅರವಿಂದ, ಮೀಟಿಂಗ್ ಎಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ? ಯಾವ ವಿಚಾರದ ಬಗ್ಗೆ ಈಗ ಈ ಮೀಟಿಂಗ್ ನಲ್ಲಿ ಚರ್ಚೆ ಆಗುತ್ತೆ? ಸದ್ಯಕ್ಕೆ ಯಾರ್ಯಾರು ಇದ್ದಾರೆ ಈ ಮೀಟಿಂಗ್ ನಲ್ಲಿ ಅರವಿಂದ್? ಖಂಡಿತ ರಂಜಿತ್, ನಿಜಕ್ಕೂ ಈ ಒಂದು ಕಾಲ್ತುಳಿತ ಪ್ರಕರಣ ಏನು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನ ಎದುರುಗಡೆ ಆಯಿತು, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡೀ ನಗರ ಪೊಲೀಸ್ನ ಎಲ್ಲಾ ಸಿಬ್ಬಂದಿಗಳು ಅಂದ್ರೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಪೊಲೀಸ್ ಇನ್ಸ್ಪೆಕ್ಟರ್ ಸೇರಿದಂತೆ ಎಸಿಪಿ ಡಿಸಿಪಿಗಳು ಎಲ್ಲರನ್ನೂ ಕೂಡ ಕರೆಸಿ ಮ್ಯಾರಥಾನ್ ಮೀಟಿಂಗ್ ನ ಮಾಡ್ತಾ ಇರುವಂತದ್ದು. ಸೀಮಂತ್ ಕುಮಾರ್ ಕಮಿಷನರ್ ಅವರು ಈಗ ಒಂದು ಮೀಟಿಂಗ್ ನ ತೆಗೆದುಕೊಳ್ತಾ ಇರುವಂತದ್ದು. ಮುಖ್ಯವಾಗಿ ಸೀರಿಯಲ್ ಈ ಒಂದು ಕ್ರೈಮ್ಗಳಾಗಿರಬಹುದು, ಮಾದಕ ವಸ್ತುಗಳ ಒಂದು ಸಾಗಾಟ ಆಗಿರಬಹುದು, ಅದರ ಜೊತೆಗೆ ಈ ಒಂದು ಸೀರಿಯಸ್ ಆಗಿ ಈ ಒಂದು ಸರ್ಕಾರದ ಮುಖ್ಯ ಕಾರ್ಯಕ್ರಮಗಳಲ್ಲಿ ಅಂದ್ರೆ ಮುಖ್ಯವಾಗಿ ಮೊನ್ನೆ ನಡೆದಂತಹ ಈ ಕಾಲ್ತುಳಿತ ಪ್ರಕರಣ ಏನಿತ್ತು, ಇಲ್ಲಿ ಎಲ್ಲಿ ಭದ್ರತಾ ವೈಫಲ್ಯ ಆಯಿತು ಅನ್ನೋದ್ರ ಬಗ್ಗೆ ಈಗ ಒಂದು ಸ್ಟ್ರಿಕ್ಟ್ ಆಗಿ ಮೀಟಿಂಗ್ ನ ಮಾಡ್ತಾ ಇರುವಂತದ್ದು. ಅದರ ಜೊತೆಗೆ ಇನ್ನು ಮುಂದೆ ಅಂದ್ರೆ ಇಷ್ಟು ದಿನ ನಡೆದಿದ್ದು ಬೇರೆ, ಇನ್ನು ಮುಂದೆ ಯಾವ ರೀತಿಯಾಗಿ ಕ್ರಮಗಳನ್ನ ಕೈಗೊಳ್ಳಬೇಕು, ಯಾವ ರೀತಿಯಾಗಿ ಈ ಒಂದು ಕ್ರೈಮ್ಗಳನ್ನ ತಡೆಗಟ್ಟುವಲ್ಲಿ ಯಾವ ರೀತಿಯಾಗಿ ಕೆಲಸ ಮಾಡಬೇಕು ಪೊಲೀಸರು, ಆ ಒಂದು ಕೆಲಸಕ್ಕಾಗಿ ಈಗಾಗಲೇ ಟ್ರಾಫಿಕ್ ಹಾಗೂ ಲಾ ಅಂಡ್ ಆರ್ಡರ್ ಎರಡೂ ವಿಭಾಗದ ಪೊಲೀಸರನ್ನ ಕರೆಸಿರುವಂತದ್ದು. ಹಿರಿಯ ಅಧಿಕಾರಿಗಳ ಜೊತೆಗೆ ಕಮಿಷನರ್ ಅವರು ಸಭೆಯನ್ನ ಮಾಡ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಮೀಟಿಂಗ್ ಕೂಡ ಮುಗಿಯುತ್ತೆ. ಮೀಟಿಂಗ್ ಮುಗಿದಾದ ನಂತರ ಯಾವ ರೀತಿಯಾದಂತಹ ಕ್ರಮಗಳನ್ನ ತೆಗೆದುಕೊಳ್ಳಬೇಕು, ಜೊತೆಗೆ ತನಿಖೆ ಯಾವ ರೀತಿಯಾದಂತಹ ಹಂತದಲ್ಲಿ ಇತ್ತು, ಜೊತೆಗೆ ಈ ಒಂದು ಕಾಲ್ತುಳಿತ ಪ್ರಕರಣ ಆದ ನಂತರ ಯಾರಾದ್ರೂ ದೂರು ಕೊಡೋಕೆ ಬಂದಾಗ ಕಬ್ಬನ್ ಪಾರ್ಕ್ ಠಾಣೆಯಲ್ಲಿ ಯಾವ ರೀತಿಯಾದಂತಹ ಕ್ರಮಗಳನ್ನ ತೆಗೆದುಕೊಂಡ್ರು, ಆ ಹಿಂದೆ ಏನ್ ನಡೆದಿತ್ತು ಗೊತ್ತಿಲ್ಲ. ಇನ್ನು ಮುಂದೆ ಯಾರಾದ್ರೂ ದೂರು ಕೊಡೋದಕ್ಕೆ ಬಂದ್ರೆ ಅದನ್ನ ಯಾವ ರೀತಿಯಾಗಿ ತೆಗೆದುಕೊಳ್ಬೇಕು, ಯಾವ ರೀತಿಯಾಗಿ ಕಾನೂನು ಪ್ರಕಾರ ಕರ್ತವ್ಯವನ್ನ ನಿರ್ವಹಿಸಬೇಕು, ಇನ್ನು ಮುಂದೆ ಕಂಪ್ಲೀಟ್ ಆಗಿ ಒಂದು ಕಠಿಣ ನಿಯಮಗಳನ್ನ ತರಲಾಗುತ್ತೆ. ಆ ಬಗೆಗೆ ಯಾವ ರೀತಿಯಾಗಿ ಕೆಲಸ ಮಾಡಬೇಕು ಅನ್ನುವಂತಹ ಗೈಡ್ ಲೈನ್ಸ್ ನ ಹೊರಡಿಸಿ ಎಂಟೈರ್ ಅಂದ್ರೆ ಡಿವಿಷನ್ ವೈಸ್ ಸೌತ್, ನಾರ್ತ್, ಈಸ್ಟ್, ವೆಸ್ಟ್ ಸೇರಿದಂತೆ ವೈಟ್ ಫೀಲ್ಡ್ ಸೇರಿದಂತೆ ಎಲ್ಲಾ ಡಿಸಿಪಿಗಳು ಕೂಡ ಅಧಿಸೂಚನೆಯನ್ನು ಹೊರಡಿಸಲು ಈಗಾಗಲೇ ಮೀಟಿಂಗ್ ನ ಕರೆದಿರುವಂತದ್ದು. ರಂಜಿತ್. ಓಕೆ ಅರವಿಂದ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಯಾಗಿ ಅರವಿಂದ್.